ತ್ಯಾತುರಾಣಂ ನ ಸುಖಂ ನ ನಿದ್ರಾ ಕಾಮಾತುರಾಣಂ ನ ಭಯಂ ನ ಲಜ್ಜತೆ. ಯಾವನಿಗೆ ಕಾಮದ ಆತುರ ಆಗಿರ್ತದಲ್ಲ ಅವನಿಗೆ ನಾನು ಯಾರು, ನನ್ನ ಸ್ಥಾನ ಏನು, ನನ್ನ ಮಾನ ಏನು, ನಾನು ಎಲ್ಲಿ ಕುಂತೀನಿ, ನಾನು ಹೆಂಗಿರ್ಬೇಕತ್ತನ್ನುವಂಥದ್ದು ಮರೆಸಿಬಿಡ್ತದತ್ತ ಕಾಮ ಅನ್ನತಕ್ಕಂಥದ್ದು. ರಾಜನಿಗೆಲ್ಲ ಮನಸ್ಸಿಬಿಡ್ತು. ರಾಜ ಅಂತನ, ಮಂತ್ರಿ ಅಂತನ, ಪ್ರಭು ತಾವು ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ತಾವು ಈ ಮಗಳ ಮೇಲಿಂದ ಮನಸ್ಸು ಮಾಡೋದು ಸರಿಯಲ್ಲ ತಿಳ್ಕೊಂಡ. ರಾಜ ಅಂತಾನೆ, ಇದು ರಾಜಾಜ್ಞೆ. ಇದು ಹಿಂದೆ ನಿಮಗೊಂದು ಒಳ್ಳೆ ಉದಾಹರಣೆ ಹೇಳ್ತೀನಿ. ನಿಮಗೆ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರಿದ್ದರು. ಲಕ್ಷ ಕೊಡ್ರಿ, ಭಾಳ ಚೆನ್ನಾಗೈತಿ. ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಸುಮಾರು ಒಂದು 4-5 ಸಾವಿರ ಜನ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಒಂದು 4-5 ಸಾವಿರ ಜನ ಆ ಸಿದ್ಧಾರೂಢರ ಪ್ರವಚನ ಕೇಳ್ತಿದ್ರು. ಎಷ್ಟು ಆನಂದದೊಳಗಿಂದ ಪ್ರವಚನ ಕೇಳ್ತಿದ್ರಲ್ಲ, ಎಲ್ಲ ಜನ ಹಿಂಗೆ ಸೂಜಿ ಬಿದ್ದರು ಸಪ್ಪಳಕ್ಕಿತ್ತು, ಅಷ್ಟು ಚೆನ್ನಾಗಿ ಕೂತ್ಕೊಂಡು ಪ್ರವಚನ ಕೇಳ್ತಿದ್ರು. ಯಾವಾಗಿಂದ ಹಿಂಗೆ ಪ್ರವಚನ ಕೇಳ್ತಿದ್ರು, ಸಿದ್ಧಾರೂಢರಿಂದ ಪ್ರವಚನ ಏನು ಹೇಳ್ತಿದ್ರು ಲಕ್ಷ್ಯದೊಳಗಿರಲಿ ಮಗ. ಸಿದ್ಧಾರೂಢರು ಕರ್ಮಗಳ ಬಗ್ಗೆ ಹೇಳ್ತಿದ್ರು. ಕರ್ಮ ಯಾವುವು? ಶಾಸ್ತ್ರದೊಳಗೆ ಕರ್ಮಗಳ ತಗೊಂಡು ಬರ್ತಾವೆ. ಯಾವ ಕರ್ಮ? ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧದ ಕರ್ಮ ಹತ್ತಿಕೊಂಡಂದು 3 ಕರ್ಮಗಳಿಂದ ಬರ್ತಾವೆ. ಸಂಚಿತ ಕರ್ಮ, ಆಗಾಮಿ ಕರ್ಮಗಳನ್ನು ಏನ್ರಿ ನಾವು ಏನಾರ ಪೂಜಾ ಪುನಸ್ಕಾರ ಮಾಡಿ ಅಂದ ಕಳ್ಕೊಳಿಕೆಂದ ಬರ್ತದೆ. ಮಹಾತ್ಮರ ಪಾದಕ್ಕೆ ನಮ್ಮ ಮುಟ್ಟಿ ಏನ್ರಿ ನಿಮ್ಮ ಹಣಿ ಅಂತಕ್ಕಂದು ಹಚ್ಚಿ ನಮಸ್ಕಾರ ಮಾಡಿದ್ರೆ ಸಂಚಿತ ಕರ್ಮ, ಆಗಾಮಿ ಕರ್ಮಗಳನ್ನು ಕಳ್ಕೊಳಿಕೆಂದ ಬರ್ತದೆ. ಆದ್ರೆ ಪ್ರಾರಬ್ಧದ ಕರ್ಮ ಹತ್ತಿಕೊಂಡಿರ್ತಾವೆ. ಏನ್ರಿ ನಿಮ್ಮ ಹೆಣ್ಮಕ್ಳ ಭಾಷೆದಾಗ ಹೇಳ್ಬೇಕಂದ್ರೆ ಸೆಟಿಗೆವು ಬರಿತಾಳ ಅಂತೀರಿಲ್ಲ. ಸುಟ್ಟದ ಬಳಿಕ ಸೆಟಿಗೆವು ಬರಿತಾಳ ಹತ್ತಿಕೊಂಡಂತೀರಲ್ಲ, ಇದು ಸೆಟಿಗೆವು ಬರೆಯೋದಲ್ಲ, ಬ್ರಹ್ಮಲಿಖಿತ ಹತ್ತಿಕೊಂಡಂತ ಕರೀತಾ. ಅಂದ್ರೆ ಹಣೆ ಬರ ಹತ್ತಿಕೊಂಡಂತ. ನಾನು ಹೇಳಿನ ನಿಮಗ, ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳ ಮಗುವಿದ್ದಾಗ ಏನ್ರಿ ಒಂದು ಕಡೆಗಿಂದ ಬಂದು ಪರಮಾತ್ಮ ದರ್ಶನವನ್ನು ಕೊಟ್ಟು ಆ ಪರಮಾತ್ಮನಿಗಿಂದ ಒಂದು ಕಡೆಗೆ ನೀವು ಮಾತು ಕೊಡ್ತೀರಿ. ಏನತ್ತ? ಹೇ ಪರಮಾತ್ಮ, ಎಲ್ಲ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ನಿನ್ನ ಧ್ಯಾನವನ್ನು ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ದಾನ ಧರ್ಮಾದಿಗಳನ್ನು ಮಾಡ್ತೀನಿ, ಕೊನೆಗಿಂದ ಪುಣ್ಯದ ಗಂಟೆ ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದಿರ್ತೀವಿ. ಆಣಿ ಮಾಡಿವಲ್ರಿ? ಹೇಳಿನಲ್ಲ ನಿಮಗೆ, ಆಣಿ ಮಾಡಿ. ಯಾವಾಗಿಂದ ಭಗವಂತನಿಗಿಂದ ಮಾತು ಕೊಟ್ಟು ಪರಮಾತ್ಮ ಈ ಕಡೆ ಹೋಗೋದ್ರೊಳಗೆ ಬ್ರಹ್ಮ ಬರ್ತಾನೆ. ಯಾಕ? ನಾವು ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಮಾಡೀವಿ, ಎಷ್ಟು ಕರ್ಮ ಮಾಡೀವಿ, ಎಷ್ಟು ಪುಣ್ಯ ಮಾಡೀವಿ, ಇದು ಎಲ್ಲವನ್ನು ಕೂಡ ಲಿಸ್ಟ ನಿತ್ಯನು ಯಾರು ಬರೀತಿರ್ತಾರತ್ತಂದ್ರೆ ಚಿತ್ರಗುಪ್ತ ಬರೀತಾನೆ. ಒಂದು ಮಿನಿಟಿಂದ ಕೂಡ ನಮ್ಮದು ಬರೀತಾನೆ. ಎಷ್ಟು ಪಾಪ ಮಾಡ್ಯಾನ, ಎಷ್ಟು ಕರ್ಮ ಮಾಡ್ಯಾನ. ಬೆಳಿಗ್ಗೆ ಹಾಸಿಗೆ ಒಳಗಿಂದ ಎದ್ದು ಇಟ್ಟು ಪಾಪಗಳನ್ನು ಮಾಡ್ಯಾನ. ನೀವು ಬರೀ ಅಂದ್ರೆ ಎದ್ದು ಒಳಗಿಂದ ಪಾಪ ಮಾಡಿರ್ತಕ್ಕಂಥದ್ದಲ್ಲ, ಅಪ್ಪಿ ತಪ್ಪಿ ನೀನು ಕನಸಿನೊಳಗೆ ಏನಾದರೂ ಕೂಡ ಕೆಟ್ಟದನ್ನು ವಿಚಾರ ಮಾಡಿದೆ ಅಂತಂದ್ರೆ ಅದನ್ನು ಪಾಪದ ಲಿಸ್ಟ್ನೊಳಗಿಂದ ಬರೀತಾನೆ. ಕನಸಿನಾಗೂ ಕೆಟ್ಟದ್ದು ವಿಚಾರ ಮಾಡಬಾರ್ದು, ಪುಣ್ಯದನ್ನೇ ವಿಚಾರ ಮಾಡಬೇಕು. ಯಾಕ್ರಿ? ಕನಸು ಬಿದ್ದಿತ್ತು, ಯಾರ್ದ ಮನೆ ಕಳ್ತನ ಮಾಡ್ದಂಗೆ ಮಾಡಿದ ಯಾಕ್ರಿ? ಬಿದ್ದಿರ್ತಾವಿಲ್ಲ. ನಮ್ಮಲ್ಲಿ ಒಬ್ಬನಿಗೆ ಬಿದ್ದಿತ್ತು. ಪ್ರವಚನ ಕೇಳಕ್ಕೆ ಕೂತಾನ, ನಿದ್ದೆ ಹತ್ತಿಬಿಟ್ಟದ. ಅವನಿಗೆ ನಿದ್ದೆ ಎತ್ತದ, ಮುಂದೆ ಕೂತವನು ಡುಬ್ಬಕ್ಕೆಂದು ತೆಲಿಕೊಟ್ಟು ನಿದ್ದೆ ಮಾಡಕತ್ತ. ಅಟ್ಟು ತೆಲಿಕೊಟ್ಟು ನಿದ್ದೆ ಮಾಡಾಗ ಇವನಿಗೆ ಕನಸು ಬಿದ್ದದ. ಇವ ಯಾವಾಗಿಂದ ಕನಸು ಬಿದ್ದದ, ಇವ ಹೋಗ್ಯಾನ ಅತ್ತಿ ಮನೆಗೆ. ಇದು ಇವನ ಹೆಣ್ತಿ ಹೋಗ್ಯಾಳ ಆ ತವ್ರ ಮನೆಗೆ ಹೋಗಿ 4-5 ದಿವಸ ಆಗಿ ತಿರುಗಿ ಅಂದ ಗಂಡನ ಮನೆಗೆ ಬಂದ ಬಳಕೆಂದ ಮತ್ತು ನಮ್ಗೇನು ತಿಲ್ಲಕ್ಕೆ ತಂದಿದ್ದೀ ಅಂದ ಗಂಡ. ನಿಮ್ಮ ಸಲ ರವಾದ ಉಂಡಿ ತಂದೀನಿ ರೀ, ಉಂಡಿ ಮಾಡ್ಕೊಂಡು ಬಂದೀನಿ ತವ್ರ ಮನೆಗೆ. ಯಾವಾಗಿಂದ ಉಂಡಿ ಮಾಡ್ಕೊಂಡು ಬಂದೀನಿ ಅಂದು ಕೂಡಲೇನ ನಾನು ತಿಲ್ಲಕ್ಕೆ ಕೊಡು ಅಂದ. ಕೊಟ್ಲಕ್ಕೆ ಕೈಯಾಗ ಒಂದು ಉಂಡಿ. ಯಾವಾಗಿಂದ ಕೈಯಾಗಿಂದ ಕೊಟ್ಲು, ಇವ ಆ ಉಂಡಿ ಆಣ ಹೆಚ್ಚಿಗೆ ಆಗ್ಯದ, ಕಟಿ ಅಂದ್ರೆ ಕಟಿ ಆಗ್ಯದ. ಏನ್ರಿ? ಆಣ ಹೆಚ್ಚಿಗೆ ಆಗ್ಯದ, ಉಂಡಿ ಕಟಿ ಆಗ್ಯದ. ಯಾವಾಗಿಂದ ಇಲ್ಲಿ ಉಂಡಿ ಕಟಿ ಆಗ್ಯದ, ಕನಸಿನಾಗಂದ ಕಟ್ಟನ ಕಡ್ದಾಯ್ತು. ಇಲ್ಲಿ ಪುರಾಣದಾಗ ಸೊಟ್ಟನ ಹೊಡೆದ್ಬಿಡ್ತು. ಯಾಕ? ಮುಂದೆ ಕೂತ್ಕೊಂಡು ಡುಬ್ಬದಾಗ ಒಂದು ವಾಳಿತ್ತು. ವಾಳಂತೀರಿ ಏನಂತೀರಿ? ಏನ್ರಿ? ವಾಳಿತ್ತು. ಅದಕ್ಕೆ ಏನು ಮಾಡಿ ನೀವು ನಿದ್ದೆ ಮಾಡೋ ಹೊತ್ತಿನ ಬಾಯಿ ಒಯ್ದು ವಾಳ್ಯಾಗೆ ಇಟ್ಟಾನ. ಅದು ಕನಸಿನಾಗ ಉಂಡಿ ಕಡ್ದಂಗಾಗಿ ಮುಂದೆ ಕೂತವನು ವಾಳೆ ಕಡ್ದುಬಿಟ್ಟಾರ. ಹಂಗೆ ಮಾಡ್ತ ನಮಗೇನು ಕನಸು ಬೀಳಂಗಿಲ್ಲ ಅಂದ್ರೆ ಏನು ನೀವು? ಬೀಳ್ತಾವ. ನಾ ಹೇಳಿನಿಲ್ಲ ಮೊನ್ನೆ ನಮ್ಮಲ್ಲಿ ಒಬ್ಬ ಬಂದವನು, ಯಪ್ಪ ನನ್ನ ಕನಸು ಬಿದ್ದಿತ್ತಪ್ಪ ಅಂದ. ಏನು ಕನಸು ಬಿದ್ದಿತ್ತು? ನನ್ನ ಕನಸಿನ ನಾನೇ ಸತ್ತಿದ್ನಪ್ಪ. ಏನ್ರಿ? ನನ್ನ ಕನಸಿನ ನಾನೇ ಸತ್ತಿದ್ದೆ. ನನ್ನ ಹೆಣ ನೋಡಿ ನಾನೇ ಹತ್ತೆ. ಏನ್ರಿ? ಕನಸಿನಾಗ ತಾನೇ ಸತ್ತಾನ, ಅವನು ತನ್ನ ಹೆಣ ನೋಡಿ ತಾನೇ ಹತ್ತಾನ. ಬೆಳಗನ ತೆಲಿದುಮ್ ತೊಯ್ದದು. ಇದು ಹೆಂಗಪ್ಪ ಅಂತ ನನಗೆ ಬಂದು ಕೇಳಕತ್ತದ. ಅದು ಏನಿಲ್ಲಪ್ಪ, ಮುಂದೆ ನೀವು ಸಾಯ ಮೈದಿ
ಏನ್ರಿ ಯಾರೇನಿಲ್ಲ ಭೂಮಿ ಮ್ಯಾಗ ಇರೋರು ನೀ ಕನಸನ್ನೇ ಕಂಡಿದೆ. ಇನ್ನು ಪುಣ್ಯ ನಮ್ಗಿನ್ನ ಅಂಥ ಕನಸೇ ಬಿದ್ದಿಲ್ಲ. ನೀವು ಅಡ್ವಾನ್ಸರ್ ನೋಡ್ಕೊಂಡು ಬಿಟ್ಟಿಲ್ಲ ಅಂದೆನ. ಹಾಂ ನಮ್ಮದು ಏನೇನು ಹಾಕದನ್ನು ಯಾರಿಗೆ ಗೊತ್ತು, ನನಗೇನು ಗೊತ್ತು. ನೀ ಅಡ್ವಾನ್ಸ್ ನೋಡ್ಕೊಂಡಲ್ಲಪ್ಪ ಏನ್ರಿ. ನಮಗಿಂಥವು ಕನಸಿನೊಳಗೂ ಕೂಡ ತಪ್ಪು ಮಾಡಬಾರ್ದತ್ತ. ಏನ್ರಿ ಹರಿಶ್ಚಂದ್ರ ಮಹಾರಾಜ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹರಿಶ್ಚಂದ್ರ ಮಹಾರಾಜನ ಚರಿತ್ರೆ. ಹರಿಶ್ಚಂದ್ರ ಮಹಾರಾಜ ಏನ್ರಿ ನಿದ್ದೆ ಹತ್ಯಂದ ಆನಂದದೊಳಗೆ ನಿದ್ರೆ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರನಿಗೆ ಕನಸಿನೊಳಗೆ ರಾಜ್ಯವನ್ನು ದಾನ ಮಾಡ್ದ. ಕಲ್ಪನೆ ಇರಲಿ ಮಗ, ಕನಸಿನೊಳಗೆಂದ ಮಾಡಿರ್ತಕ್ಕಂಥ ದಾನ ಇದು. ಯಾರು? ಹರಿಶ್ಚಂದ್ರ ಮಹಾರಾಜ ತನ್ನ ಕನಸಿನೊಳಗೆ ವಿಶ್ವಾಮಿತ್ರರಿಗೆ ಯಾವಾಗಿಂದ ಕನಸಿನೊಳಗೆ ಮಾಡಿರ್ತಕ್ಕಂಥ ರಾಜ್ಯದ ದಾನವನ್ನು ನಿಜ ಜೀವನದ ಒಳಗೆ ಆ ರಾಜ್ಯವನ್ನೇ ಗುರುವಿ ಕೊಟ್ಟಂದು ಹೋಗಿಬಿಟ್ಟ. ಏನ್ರಿ ಕನಸಿನಾಗನು ಕೆಟ್ಟದ್ದು ಬಯಸಬಾರ್ದು. ಕನಸಿನಾಗನು ಕೂಡ ಏನಾಗ ನಾವು ಕನಸು ಕಾಣ್ತಿದ್ವಿ, ಒಂದು ಒಳ್ಳೆ ಕನಸೇ ಕಾಣಬೇಕು, ಧರ್ಮದ ಕನಸೇ ಕಾಣಬೇಕು, ನೀತಿ ಕನಸೇ ಕಾಣಬೇಕು. ನಾವು ಕನಸಿನಾಗನ ತಪ್ಪು ಮಾಡಿದ್ದು ಕೂಡ ಚಿತ್ರಗುಪ್ತ ಅಂತ ಬರೀತಾನೆ. ಏನ್ರಿ ಇವ ಮಲ್ಕೊಂಡಾಗ ಈ ಕನಸಿನೊಳಗಂದ ಈ ತಪ್ಪು ಮಾಡ್ಯಾನ, ಈ ಪಾಪ ಮಾಡ್ಯಾನ. ಏನೇ ನಿಜ ಜೀವನದೊಳಗೆ ದಿನನಿತ್ಯನ ಕೂಡ ಏನು ನಾವು ಪಾಪ ಮಾಡಿರ್ತೀವಲ್ಲ, ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಮಾಡಿರ್ತೀವಿ ಅದೆಲ್ಲ ಕಷ್ಟಗಳು ಇಲ್ಲಿ ಹಣಿಮೆ ಬರೆದು ಕಳಿಸ್ತಾರೆ. ಹಣೆಯ ಮಧ್ಯದಲ್ಲಿ ಬರೆದ ಬ್ರಹ್ಮ ಬರಹವ. ಒಂದು ಕಡೆಗೆ ಬ್ರಹ್ಮಲಿಪಿ ಎತ್ತುಕೊಂಡ ಕರೀತಾರ, ಇನ್ನೊಂದು ಕಡೆಗೆ ನೀವು ಸೆಟಿಕೆವು ಬರೀತಾಳ ಎತ್ತುಕೊಂಡಂತೀರಿ. ಏನ್ರಿ ಒಂದಕ್ಕೆ 106 ಥರದಿಂದ ಅರ್ಥಗಳದಾವೆ, 106 ಥರದಿಂದ ಹೆಸರುಗಳದಾವೆ. ಆದ್ರೆ ನಮ್ಮ ಶಾಸ್ತ್ರದೊಳಗೆ ಅಂದ್ರೆ ಇದಕ್ಕೆ ಬ್ರಹ್ಮಲಿಪಿ ಎತ್ತುಕೊಂಡ ಕರೀತಾರ. ಅಂದ್ರೆ ಬ್ರಹ್ಮ ತಾಯಿ ಗರ್ಭದೊಳಗಿದ್ದಾಗನೇ ಅವ ಏನಂತ ಬರೀತಾನೆ ಎತ್ತುಕೊಂಡು ಕೇಳಿದ್ರೆ ನಾವು ಹಿಂದಿನ ಜನ್ಮದೊಳಗೆ ನಾವು ಎಷ್ಟು ಪಾಪ ಮಾಡೀವಿ, ಎಷ್ಟು ಪುಣ್ಯ ಮಾಡೀವಿ ಲೆಕ್ಕ ಮಾಡ್ತಿರ್ತಾನೆ. ಏನ್ರಿ ಲೆಕ್ಕ ಮಾಡಿ ಈ ಭೂಮಿಗೆ ಬರುವಂಥ ಪ್ರಸಂಗದೊಳಗೆ ಇವ ಹಿಂದಿನ ಜನ್ಮದೊಳಗೆ ಎಷ್ಟು ಪಾಪ ಮಾಡ್ಯಾನ, ಎಷ್ಟು ಪುಣ್ಯ ಮಾಡ್ಯಾನ, ನೀವು ಇಂಥ ಈ ಜನ್ಮದೊಳಗೆ ಮುಂದಿನ ಜನ್ಮದೊಳಗೆ ಅಂದ್ರೆ ಎಷ್ಟು ಕಷ್ಟ ಬರಬೇಕು, ಎಷ್ಟು ಸುಖ ಬರಬೇಕು ಅನ್ನೋದನ್ನು ಮೊದಲೇ ಬರೆದು ಕಳಿಸಿರ್ತಾನೆ. ಇದನ್ನು ಯಾವನಿಂದಲೂ ಕೂಡ ಅಳಕಿಸ್ಲಿಕ್ಕಾಗಲ್ಲ. ನಾವು ಏನು ಕರ್ಮ ಮಾಡ್ತೀವಿ, ನಾವು ಏನು ಪಾಪ ಮಾಡ್ತೀವಿ, ಯಾರು ಮಾಡಿರ್ತಾರ ಅವರೇ ಉಣ್ಬೇಕು. ಯಾಕ್ರೆ ಇದರಿಂದ ಮತ್ತೊಬ್ಬರೇನು ತಪ್ಸೋಕ್ಕಾಗಲ್ಲ, ಮತ್ತೊಬ್ಬರಿಗಿಂದ ಕೊಡ್ಲಕ್ಕೆ ಬರಲ್ಲ, ಅಣ್ಣತಮ್ಮರು ಹಂಚ್ಕೊಳಕ್ಕೆ ಬರಲ್ಲ. ನಾ ಏನು ಪಾಪ ಮಾಡಿರ್ತೀನಿ ನಾನೇ ಅಂದ ಅನುಭವಿಸ್ಬೇಕು. ಇದು ಎಲ್ಲರೂ ನೀವು ಅಂತಿರ್ತೀರಿಲ್ಲ ಏನ್ರಿ, ಮಠಗಳಿಗೆ ಅಂದ ಅಪ್ಪರು ಬಲಿ ಬಂದು ಕ್ಯಾಡಿಗೆ ಅಪ್ಪರು ಬಲಿ ಬಂದು ಅಂತಿರ್ತಿರಿಲ್ಲ ಏನ್ರಿ, ಏನಂತೀರಿ? ಏನ್ರಿ ಅಪ್ಪರು ಮನಾರ್ ದೇವ್ರು ಅಂತೀವಿ, ಮನಾರ್ ದಿಂಡ್ರು ಅಂತೀವಿ, ಯಾಕೆ ನಮಗೆ ದೇವ್ರು ಇಟ್ಟು ಕಾಡ್ತಾನ ಯಾಕ್ರಿ ಅಂತೀರಿಲ್ಲ? ಯಾಕ್ರಿ ಅಂತಾರಿಲ್ರಿ, ನಾವು ಮನಾರ್ ದೇವ್ರು ಅಂತೀವಿ, ಮನಾರ್ ದಿಂಡ್ರು ಅಂತೀವಿ, ಯಾಕೆ ನಿಮಗೆ ಕಾಡ್ತಾನ? ಇದು ಕಾಡೋದು ಈಗಿಂದ ಅಲ್ಲ, ಕಲ್ಪನೆ ಇರಲಿ ಮಗ, ಇದು ಕಾಡೋದು ಈಗಿಂದ ಅಲ್ಲ, ಹಿಂದಿನ ಜನ್ಮದ್ದು. ಹಿಂದಿನ ಜನ್ಮದೊಳಗೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ಈ ಜನ್ಮದೊಳಗೆ ಅನುಭವಿಸಿ ಅಂತ ಹೋಗ್ಬೇಕು. ಯಾವ ಊರಿಗೆ ವಾಜ್ಯ ಆಗಿದೆ, 4 ಮಂದಿ ಅಕ್ಕಲು ಕೊಡಕ್ಕೆ ಹೋಗಿದ್ದು ಅದು ಊರಿಗೆ ವಾಜ್ಯ ಆಗಿದ್ದು, ಊರಿಗೆ ವಾಜ್ಯ ಮನೆಗೆ ವಾಜ್ಯ ಅಕ್ಕಲು ಕೊಡಕ್ಕೆ ಹೋಗ್ಯಾವ. ಹಿಂಗೆ ಸುಮ್ಮನೆ ಕೆಲಸ ಇಲ್ಲ ಬಗ್ಗಿಸಿಲ್ಲ, ಅವ್ರದ್ದು ಏನು ಕೆಲಸ ಇರಂಗಿಲ್ಲ. ಆ ಅಕ್ಕಲು ಕೊಡೋದ ಇವ್ರದ್ದೇನು ಕೆಲಸ, ಮನೆಗೆ ಯಾರು ಸೇರಲ್ಲ ತಂದಾಗ ಅಕ್ಕಲು ಕೊಡೋದ ಏನು ಕೆಲಸ ಇರುತ್ತೆ ಏನ್ರಿ? ಸುಮ್ಮ ಹೋಗ್ಯಾವ, ಒಟ್ಟು ಸಿಗರೇಟ್ ಸೇದ್ಕೋ ತೆಗ್ದು ಮಾರ್ಕೆಟ್ನಾಗ ತಿರುಗಾಡ್ಲಕತ್ತಿದ್ರು. ಒಂದು ಹೋಟೆಲ್ ಕಂಡತ್ತು, ಹೋಟೆಲ್ ವಿಚಿತ್ರ ಹೋಟೆಲ್ ರೀ. ಆ ಹೋಟೆಲ್ ಮೇಲಂದ ಬೋರ್ಡ್ ನೀವು ಎಲ್ಲರೂ ನೋಡಿರಿ, ಲಕ್ಷ್ಮೀ ಹೋಟೆಲ್, ಬಸವೇಶ್ವರ ಹೋಟೆಲ್ ಹಿಂಗೆಲ್ಲ ಬರೆದಿರ್ತಾರಲ್ಲ, ಅಲ್ಲಿ ಹಂಗೆ ಬರೆದಿದ್ದಿಲ್ಲ. ಹಚ್ಚಿ ಕೊಡ್ರಿ, ಯಾರು ಬೇಕಾದವ್ರು ಬೇಕಾದಷ್ಟು ತಿಂದವ್ರಿ ಪುಗ್ಸೆಟ್ಟೆ ಹೋಟೆಲ್ ಬೋರ್ಡ್ ಇದು. ಏನಂತ ಹಾಕ್ಯಾರ, ಯಾರು ಬೇಕಾದವ್ರು ಬೇಕಾದಷ್ಟು ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ಯಾರ. ಒಬ್ಬ ಓದ್ದ ಬೋರ್ಡ, ಅಲ್ಲೋಡು ದೋಸ್ತ ಬೋರ್ಡ್ ಏನು ಹಾಕ್ಯಾರ, ಯಾರು ಬೇಕಾದವ್ರು ಬೇಕಾದಷ್ಟು ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀವಿ ಅಂತ ಬೋರ್ಡ್ ಹಾಕ್ಯಾರ. ಇನ್ನೊಬ್ಬ ಏನಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳು ಯಾಕೆ ಬರ್ತಾರ ಅಂದ. ಮತ್ತೊಬ್ಬ ಏನಂದ, ಬಂದರು ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳಂದು, ಈ ಮೊಮ್ಮಕ್ಕಳಿಗೇನು ಗೊತ್ತ ನಡ್ರಿ ಪುಗ್ಸೆಟ್ಟೆ. ಪುಗ್ಸೆಟ್ಟೆ ಅಂತಂದ್ರೆ ಕೇಳ್ಬೇಡ, ನನಗೂ ಇರಲ್ಲ ನಮ್ಮ ಅಪ್ಪಗೂ ಇರಲಿಲ್ಲ. ಅದು 4 ಹೋಗಿ ಟೇಬಲ್ ಕೂತಿದ್ರು. ಸಪ್ಲೈರ್ ಬಂದ, ಏನು ಕುಳ್ಳಿ ಸರ್ ಅಂದ. ಏನಂದ್ರೆ ನೀನು ಹೋಟೆಲ್ದಾಗ? ಅವ ಅಂದ, ಇಡ್ಲಿ ಇದೆ, ದೋಸೆ ಇದೆ, ಉತ್ತಪ್ಪ ಇದೆ, ಉಪ್ಪಿಟ್ಟಿದೆ, ಸೂಸ್ಲ ಇದೆ, ಏನ್ರಿ ಮೈಸೂರು ಪಾಕ್ ಇದೆ, ಗುಲಾಬ್ ಜಾಮೂನ್ ಇದೆ, ಶಿರಾ ಇದೆ, ಹೀಗೆಲ್ಲ ಒಂದು ಥರದ್ದು ಹೇಳ್ದವ. ಮತ್ತು ಇಷ್ಟೆಲ್ಲ ಫಾಸ್ಟ್ ಹೇಳಕತ್ತಿ ಅಂದ್ಕೊ, ಎಲ್ಲರೂ ಹೋಟೆಲ್ದು ಸಪ್ಲೈ ಮಾಡಿರಿ ಅನ್ನೋದು ಕೇಳಿರಿ ಮತ್ತು ಏನ್ರಿ. ಪಾಪ ಅವನು ಹೋಟೆಲ್ಗೆ ಇದ್ದಿದ್ದೆಲ್ಲ ಐಟಮ್ಗಳು ಹೇಳ್ದ. ಹೇಳೋದು ಬಳಕೆ ಅಂದ್ರೆ ಇವ್ರು ಏನಂದ್ರು, ಪುಗ್ಸೆಟ್ಟೆ ರೊಕ್ಕಿಲ್ಲ ರೂಪಾಯಿಲ್ಲ. ಏನೇನು ಹೋಟೆಲ್ದಾಗ ಏನೇನು ಮಾಡಿದೆ ಎಲ್ಲ 4 ಪ್ಲೇಟ್ ತೊಂಬ. ಶಿರಾ 4 ಪ್ಲೇಟ್, ಉಪ್ಪಿಟ್ಟು 4 ಪ್ಲೇಟ್, ಸೂಸ್ಲಾ 4 ಪ್ಲೇಟ್, ಇಡ್ಲಿ 4 ಪ್ಲೇಟ್, ದೋಸೆ 4 ಪ್ಲೇಟ್, ಎಲ್ಲ 4 ಪ್ಲೇಟ್, ಮೈಸೂರು ಪಾಕ್ 4 ಪ್ಲೇಟ್, ಗುಲಾಬ್ ಜಾಮೂನ್ 4 ಪ್ಲೇಟ್, ಜಿಲೇಬಿ 4 ಪ್ಲೇಟ್, ಶಿರಾ 4 ಪ್ಲೇಟ್, ಹಿಂಗೆಲ್ಲ 4 ಪ್ಲೇಟ್ ತಂದಿಟ್ಟ. ಪಾಪ ಏಟ್ ತಿಂತದ್ರಿ ಮನುಷ್ಯ, ಸುಮ್ಮ ಆಸೆ ಪಡ್ತದ ಅಟ್ರೆ ಹೋಗೋದಂದ್ರೆ ನೀವು ಸುಮ್ಮ ಮಂದಿ ನೋಡೋದು ಹಿಂಗೆ
ನೋಡ್ರಿ ನೀವು ಲಗ್ನದಾಗ ಅದು ಎಷ್ಟು ಕೆಡಿಸ್ತಿರ್ತಾವೆ. ಲಗ್ನದಾಗ ಯಾರ್ದಾರ ಮನೆಗೆ ಕೂಬಸಿದ್ರ ಏನ್ರಿ ಎಷ್ಟು ಚೆಲ್ಲಾಡಿರ್ತಿರ್ತಾರೆ ನೋಡ್ರಿ ನೀವು. ಹಂಗೆ ನಿಮ್ಗೆ ಏನ್ರಿ ಅಷ್ಟು ಉಣದ ಆಗಲಿಲ್ಲ ತಗೊಂಡು ಅಷ್ಟು ನೀಡಿಸ್ಕೋಬಾರ್ದು. ಎಲ್ಲಕ್ಕೆ ಹೋಗಲಕ್ಕ ಅದು ಪ್ರಸಾದ ಅನ್ನ ಪರಬ್ರಹ್ಮದು ಏನ್ರಿ ಪರಬ್ರಹ್ಮ ಅಂತಾರ. ಅದಕ್ಕೆ ಅನ್ನಪೂರ್ಣೆ ಎತ್ತಿಕೊಂಡಂತಾರ. ನೀವು ಅಪ್ಪಿ ತಪ್ಪಿ ಒಂದು ಅಗಳ ಏನ್ರಿ ಹಿಂಗೆ ಕಾಲಾಗ ಅಂದ ಚೆಲ್ಲದ್ರಿ ಎತ್ತಿಕೊಂಡಂದ್ರೆ ಆ ಅನ್ನಪೂರ್ಣೆಯನ್ನೇ ತುಳಿದಟ್ಟಂದ ಪಾಪ ತಡ್ತದೆ ನಿಮಗೆ ಏನ್ರಿ. ಹಿಂದೆ ಬಸವಣ್ಣವರು ನಿಮಗೊಂದು ಸಂದರ್ಭ ಬಂದಾಗ ಹೇಳ್ತನ, ಹಿಂದೆ ಬಸವಣ್ಣವ್ರು ಒಂದು ಅನ್ನದ ಅಗಳಿಗೆ ಅಂದ ಎಷ್ಟು ಬಡ್ದಾಡಿದ್ರು. ಬಸವಣ್ಣವ್ರಿಗೆ ಒಂದು ಆಸೆ ಆಯ್ತತ್ತೆ. ಏನು ಆಸೆ? ಡೋಹರ ಕಕ್ಕಯ್ಯನ ಮನೆ ಒಳಗೇನ ಮಿಕ್ಕ ಪ್ರಸಾದ ಉಣ್ಬೇಕನ್ನಂಗಂದ ಆಸೆ ಆಯ್ತತ್ತ. ಕಲ್ಪನೆ ಇರಲಿ ನಿಮಗೆ ಏನ್ರಿ. ನನ್ನ ಮರಾಠಿ ಅಂದ್ರೆ ನನ್ನ ಮಾತು ತಿಳಿತಾವಲ್ಲ ಅವ ಅರ್ಥ ಆಕ್ಕವಿಲ್ಲ, ಅರ್ಥ ಆಕ್ಕ. ಬಸವಣ್ಣವ್ರಿಗೆ ಈ ಒಂದು ಆಸೆ ಆಯಿತು ನೋಡಿ. ನಮಗೆಲ್ಲ ಏನು ಆಸೆ? ಬಸವಣ್ಣವ್ರಿಗೆ ಏನು ಆಸೆ? ಬಸವಣ್ಣವ್ರಿಗೆ ಏನು ಆಸೆ ಆಯಿತು ಅಂತಂದ್ರೆ ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಅಂದ್ರೆ ಅವ್ರ ಮನೆಗಿಂದ ಎಂಜಲ್ದ ಅನ್ನ ಉಣ್ಬೇಕನ್ನಂಗೆ ಆಸೆ ಆಯ್ತತ್ತು ಏನ್ರಿ. ಯಾರ ಮನೆಗಿಂದು? ಡೋಹರ ಕಕ್ಕಯ್ಯನ ಮನೆ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕನ್ನಂಗಿಂದ ಆಸೆ ಆಯ್ತತ್ತು. ಯಾವಾಗಿಂದ ಒಂದು ದಿವಸದಿಂದ ಬಸವಣ್ಣವ್ರು ಕಕ್ಕಯ್ಯನವ್ರ ಮನೆಗೆ ಹೋದರು ನೋಡಿ. ಕಕ್ಕಯ್ಯನವ್ರಿಗಿಂದ ಭಾಳ ಖುಷಿಯಾಗಿಬಿಡ್ತು, ಭಾಳ ಆನಂದ ಆಯಿತು. ಯಾವ ಜಗಜ್ಯೋತಿ ಭಕ್ತಿ ಭಾಂಡಾರಿ ಆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಪ್ಪ ಬಸವಣ್ಣವರಂದ ತಾನಾಗಿ ನನ್ನ ಮನೆಗೆ ಬಂದಾರಲ್ಲ ತಗೊಂಡು ಭಾಳ ಖುಷಿ ಆಯಿತು. ಎಷ್ಟು ನೋಡಬೇಕು, ಹಂಡೆ ಹಾಲು ಕುಡ್ದಟ್ಟು ಖುಷಿ ಆಯಿತು. ಬಸವ ಇವತ್ತು ನಾ ಏನು ಪುಣ್ಯ ಮಾಡೀನಿ, ಏನು ಇವತ್ತು ನನ್ನ ಮನೆಗೆ ತಾನಾಗಿನೇ ಬಂದಿರಲ್ಲ, ನಾನು ನಿಜವಾಗ್ಲೂ ಕುಡ್ದು ಭಾಳ ಪುಣ್ಯ ಮಾಡೀನಿ, ಭಾಳ ಪುಣ್ಯ ಮಾಡೀನಿ ಎತ್ತಿಕೊಂಡಂದಾಗ ಬಸವಣ್ಣವ್ರು ಅಂದರು, ಯಪ್ಪ ಕಕ್ಕಯ್ಯನವ್ರ ನಾ ಸುಮ್ಮನೆ ಬಂದಿಲ್ಲರಿಪ್ಪ, ನಿಮ್ಮ ಮನೆಯಾಗಿನಿಂದ ಮಿಕ್ಕ ಪ್ರಸಾದ ಉಣ್ಬೇಕು ನಂಗೆ ಆಸೆ ಆಗ್ಯದ ಅಂದ. ನಿಮ್ಮ ಮನೆ ಒಳಗಿನ ಮಿಕ್ಕ ಪ್ರಸಾದವನ್ನು ಉಣ್ಬೇಕು ನಂಗೆ ಆಸೆ ಆಗ್ಯದ. ಯಾವಾಗಂದ ಕಕ್ಕಯ್ಯನವ್ರು ಕಣ್ತುಂಬ ನೀರು ತಂದರು. ನೀವೆಲ್ಲಿ ನಾವೆಲ್ಲಿ? ತಾವು ಈ ರಾಜ್ಯವನ್ನು ಆಳತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿ, ತಾವು ಭಕ್ತಿ ಭಾಂಡಾರಿ ಜಗಜ್ಯೋತಿ, ನಿತ್ಯ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗಂದ ನಿತ್ಯ ಪ್ರಸಾದ ಮಾಡಿಸ್ತಕ್ಕಂಥವ್ರು ನೀವೆಲ್ಲಿ? ತಮ್ಮಂಥವ್ರಿಗೆ ಅಂದ ನಮ್ಮ ಮನೆಗಿಂದ ಎಂಥದ್ದು ಅನ್ನ ಉಣಿಸೋದ? ಯಪ್ಪ ನನ್ನಿಂದ ಕೊಡ್ಲಕ್ಕಾಗಂಗಿಲ್ಲ, ನನ್ನ ನೀ ಏನು ಹೇಳಿದ್ರು ಕೂಡ ನನ್ನ ಮನೆಗಿಂದ ಅನ್ನ ನಿನಗೆಂದ ಕೊಡಂಗಿಲ್ಲ ತಿಳ್ಕೊಳೋದು. ಯಾವಾಗಂದ ಕಕ್ಕಯ್ಯನವ್ರಿಂದ ತಿರಸ್ಕಾರ ಮಾಡಿದ್ರು. ಪಾಪ ಬಸವಣ್ಣವ್ರು ಬಿಟ್ಟರು. ಏನು ಮಾಡಿದ್ರು ಬಸವಣ್ಣವರು? ದಿವಸ ಅಲ್ಲ 2 ದಿವಸ ಅಲ್ಲ, ದಿನ ಬೆಳಗ್ಗೆ ಒಮ್ಮೆ ಬರಬೇಕು, ಆ ಕಕ್ಕಯ್ಯನವ್ರ ಮನೆ ಸುತ್ತ ಹುಡುಕಬೇಕು. ಎಲ್ಲರೂ ಒಂದು ಅನ್ನದಾಗಳ ಬಿದ್ದಿರ್ತದೆ, ಎಲ್ಲರೂ ಒಂದು ಅನ್ನದಾಗಳ ಬಿದ್ದಿರ್ತದೆ ಅಂತ ತಗೊಂಡು ಹುಡುಕ್ತಿದ್ರು. 2 ದಿವಸ ಅಲ್ಲ 2 ದಿವಸ ಅಲ್ಲ ಏನ್ರಿ, ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ, ಕಮ್ಮಿ ಒಂದು 6 ತಿಂಗಳ ಮೈನ ಏನ್ರಿ ಹುಡುಕಿದ್ರು ಕೂಡ ಬಸವಣ್ಣವರಿಗೆ ಒಂದು ಅನ್ನದಗಳು ಸಿಗಲಿಲ್ಲ. ನೋಡ್ರಿ ಅವ್ರು ಹೆಂಗೆ ಉಣ್ತಿರ್ಬೇಕ್ರಿ. ನಮ್ಮ ಮನೆ ಅಂಗಳದಾಗ ನೋಡ್ರಿ ಏನೋ ಇಟ್ಟು ಅನ್ನ ಇರ್ತದೆ, ಹಾಗೆ ಹಿಂಗೆ ಕೈ ತೊಗೊಂಡು ಹಂಗೆ ಒಗ್ಗದು. ಯಾಕ್ರಿ ಅನ್ನ ಚೆಲ್ತೀವಿಲ್ಲ ನಾವು? ನೋಡ್ಬೇಕೇನೋ ಅರ್ಧರ್ಧ ಅಡಿಗೆ ಇರ್ತದ, ಹಾಗೆ ಚೆಲ್ಲದೆ 6 ತಿಂಗಳು ಹುಡುಕಿದ್ರು ಕಕ್ಕಯ್ಯನವ್ರ ಮನೆ ಸುತ್ತಮುತ್ತ ಎಲ್ಲಿನೂ ಕೂಡ ಒಂದು ಅನ್ನದಗಳು ಸಿಗಲಿಲ್ಲ. ಏನು ಮಾಡಬೇಕಪ್ಪ? ಹುಡುಕಿ ಅಂದ್ರೆ ಸಾಕಾಯ್ತು, ಇನ್ನೇನು ಮಾಡಲಿ, ನನ್ನ ದೈದೊಳಗೆ ನಾ ಪ್ರಸಾದ ಇಲ್ಲ ತಿಳ್ಕೊಂಡಂದಾಗ ಏನು ಮಾಡಲಿ ಎತ್ತಿಕೊಂಡು ನಿರಾಸೆಯಾಗಿ ಇನ್ನೇನು ಸಾಕಿನ ತಿಳ್ಕೊಂಡು ಕಕ್ಕಯ್ಯನವ್ರ ಮನೆಗಿಂದು ಇನ್ನು ಹೋಗ್ಬೇಕಂತ ಅನ್ನೋದ್ರೊಳಗೆ ಆಶ್ಚರ್ಯ ಏನಾಯಿತು, ಅಲ್ಲೊಂದು ಕಕ್ಕಯ್ಯನವ್ರ ಮನೆ ಒಳಗಿಂದು ಒಂದು ದೊಡ್ಡ ಇರಿವಿ, ಕಟ್ಟಿರಿವಿ ಅಂತಾರಲ್ಲ ಅದಕ್ಕೆ, ಕಟ್ಟಿರಿವಿ ಬಾಯಾಗಿ ಅಂದ ಒಂದು ಅನ್ನದಗಳ ಹಿಡ್ಕೊಂಡು ಕಕ್ಕಯ್ಯನವ್ರ ಮನೆಯಿಂದ ಹೊರಗೆ ಬರ್ತಿತ್ತು. ನೋಡ್ರಿ, ಒಂದು ಅನ್ನದಗಳ ಒಂದು ಇರಿವಿ, ಯಾವಾಗ ಒಂದು ಇರಿವಿ ಒಂದು ಅನ್ನದಗಳನ್ನು ತೆಗೆದು ಹಿಡ್ಕೊಂಡು ಕಕ್ಕಯ್ಯನವ್ರ ಮನೆದಿಂದ ಹೊರಗೆ ಬರ್ತಿತ್ತು. ಬಸವಣ್ಣನವ್ರು ಅದನ್ನು ನೋಡಿದ್ರು, ನೋಡಿ ಇರಿವಿಗೆ ಅದು ಕೈ ಮುಗಿದ್ರು. ಯಾಕ? ನನಗಿಂತ ನೀ ಪುಣ್ಯ ಮಾಡಿದೆಪ್ಪ, ನಿನಗೆ ಸಿಕ್ಕದಲ್ಲ ಕಕ್ಕಯ್ಯನವ್ರ ಪ್ರಸಾದ. ಯಾವಾಗಿಂದ ಕಕ್ಕಯ್ಯನವ್ರ ಮನೆ ಒಳಗಿನ ಪ್ರಸಾದ ನಿನಗೆ ಸಿಗ್ತಲ್ಲ, ನೀ ಪುಣ್ಯ ಮಾಡಿದೆ ತಂದು ಇರಿವಿಗೆಂದ ಕೈ ಮುಗಿತಾರ. ಯಾವಾಗಿಂದ ಇರಿವಿಗೆಂದ ಕೈ ಮುಗಿದು ಆ ಇರಿವಿಗೆ ಏನು ಮಾಡಿದ್ರು, ಒಂದು ಈಟಿಂದ ಸಕ್ಕರೆ ಹಾಕಿದ್ರು, ಒಂದು ಈಟಿಂದ ಸಕ್ಕರೆ ಹಾಕೋದು. ಯಾವಾಗಿಂದ ಸಕ್ಕರೆ ಹಾಕಿದಾಗ ಅವಾಗ ಅದು ಇರಿವಿ ಏನು ಮಾಡ್ತು, ಬಾಯಾಗಿನ ಅನ್ನ ಬಿಟ್ಟು ಸಕ್ಕರೆ ಕಡೆ ಬತ್ತು. ನೋಡಿ ಹೇಳ್ತಿರಲಿ ಶರಣರು, ಮಧುರ ಗುಣವ ಇರಿವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಯಾಕ್ರಿ ಶರಣರಂದ ಹೇಳ್ತಾರಲ್ಲ, ಇವು ಯಾವ ಗುಣನೂ ನಂಬಲ್ಲಿಲ್ಲ ಮನುಷ್ಯರಂಬಲ್ಲಿ. ಟೈಮ್ ಏಟಾಗ್ಯದ ಅನ್ನೋದಂದ ಒಬ್ಬ ಮನುಷ್ಯಗಂದ ಗೊತ್ತಾಗಿರಂಗಿಲ್ಲ, ನೀ ಎಲ್ಲೇ ಮುಚ್ಚಿಡು ಕೋಳಿಗೆಂದ ಗೊತ್ತಾಕದ. ಯಾಕ್ರಿ ಕೋಳಿ ಕೂಗ್ತಾವಿಲ್ಲ, ಕರೆಕ್ಟ್ ಆ ಟೈಮ್ ಆಯ್ತು ಅಂತ ಅವೇನು ಗಡಿಯಾರ ಕಟ್ಕೊಂಡವ, ಏನು ಅಲ್ಲಾರಾಮ ಇಟ್ಟಾವೇನು ಮುಲ್ಲಾರಾಮ ಇಟ್ಟಾವ, ಏನು ಇಟ್ಟಿಲ್ಲ. ಕರೆಕ್ಟ್ ಅಂದರೆ ಬೆಳಗಿನ ಜಾವ ಆ ಟೈಮ್ ಆಯಿತು ಅಂತಂದ್ರೆ ಕೋಳಿ ಕೂಗ್ಲಕ್ಕೆ ಚಾಲೂ ಮಾಡ್ತಾವೆ. ಇತ್ತಿತ್ಲಾಗ ಅವು ಕೋಳಿ ಕೂಗೋದನ್ನು ಬಿಟ್ಟಾವ. ಯಾಕೆ ಕೂಗಿದ್ರೆ ಕೊಯ್ತಾರ ಅಂತ ಗೊತ್ತಾಗ್ಯಾವ. ಏನ್ರಿ ಕೂಗಿದ್ರೆ ಕೊಯ್ತಾರತ್ತಂದು ಗೊತ್ತಾಗಿ ನಾ ಇಟ್ಟು ವರ್ಷನಾಗ ನಾ ನಿಜವಾಗ್ಲೂ ಕೋಳಿ ಕೂಗೋದು ಕೇಳಿದ್ದೆ, ಇವತ್ತು ಕೇಳಿನ. ಎಲ್ಲಿ ಇಲ್ಲೇ ನಿಮ್ಮ ಬೋರಿಟಿ ಒಳಗೆ ಆ ಸಾವುಕಾರ ಮನೆ ಮುಂದೆ ಅವು ಮನೆಗಳವಲ್ಲ ಕೋಳಿ ಅವ,
ಕರೆಕ್ಟ್ ಟೈಮ್ಗೆ ನಾವು 5 ಗಂಟೆಗೆ ಗೆದ್ದೀವಿ, ಏಳದ ತನ ಅಪ್ಪಗಳಿಗೆ ನಮಗೆ ಚಂದ ಕೂಗ್ಲಕತ್ತು ಏನ್ರಿ. ಕೋಳಿ ಭಾಳ ತವಲಿ ಕೂಗೋದು ಬಿಟ್ಟಾವ, ಅಂಜ್ಯಾವ ಮನುಷ್ಯಾಗ, ಹೌದಲ್ರಿ. ಯಾಕಂದ್ರೆ ಅಷ್ಟು ವಿಸರ್ಜಂತು ಇದು ಮನುಷ್ಯ. ನೋಡ್ರಿ, ಒಂದು ನೊಣ ಎಷ್ಟು ವಿಷ ಗೊತ್ತದ ನಿಮಗೆ? ನೊಣ ಎಷ್ಟು ವಿಷ ರೀ. ನೀವು ಊಟ ಮಾಡ್ತಕ್ಕಂಥ ಅಡಿಗಾಗಿ ನೀವು ಏನು ಬಿದ್ದರೂ ಊಟ ಮಾಡಿದ್ರೆ ಏನೂ ಆಗಲ್ಲ. ಒಂದು ನೊಣ ಬಿತ್ತು ಅಪ್ಪಿ ತಪ್ಪಿ ನೀವು ನೋಡ್ಲಾರ್ದೆ ಉಂಡ್ರಿ ಎತ್ತಿಕೊಂಡ್ರೆ ನೀವು ಏನೇನು ಉಂಡಿರಿ ಹೊಳ್ಳಿ ಉಲ್ಟಿ ಮಾಡುತ್ತಾನೆ ಬಿಡಲ್ಲ. ಯಾಕ್ರಿ ಉಲ್ಟಿ ಕಾ ಕರ್ಕೊಳ ಅಟ್ಟು ವಿಷ ನೊಣ. ಅಂಥ ನೊಣನ ತಿಂದು ಒಂದು ಬದುಕ್ತದ. ಯಾವುದು ಬದುಕ್ತದ ರೀ? ಅಂಥ ವಿಷಕಾರಿಯಾಗಿರ್ತದೆ ನೊಣ ತಿಂದು ಒಂದು ಬದುಕ್ತದ. ಯಾವುದು? ಕಪ್ಪಿ ನೊಣ ತಿಂತದ. ಮತ್ತು ನೊಣದಕ್ಕಿಂತ ಕಪ್ಪಿ ಬಲ್ಲಿ ಎಷ್ಟು ವಿಷ ಇರ್ಬೇಕ್ರಿ? ಅಂಥ ಕಪ್ಪಿನೇ ಒಂದು ತಿತ್ತದ. ಅಂಥ ವಿಷಕಾರಿಯಾಗಿರ್ತಕ್ಕಂಥ ಕಪ್ಪಿನೇ ಒಂದು ತಿತ್ತದ. ಮತ್ತು ಆ ಕಪ್ಪಿಕ್ಕಿಂತ ಅದ್ರ ಬಲ್ಲಿ ಎಷ್ಟು ವಿಷ ಇರ್ಬೇಕ್ರಿ? ಹಾವು ತಿಂತಾವಿಲ್ಲ ಕಪ್ಪಿ, ಹಾವಿನ ಬಲ್ಲಿ ಎಷ್ಟು ವಿಷ ಇರಬೇಕು? ಹಾವಿಗೆ ಒಂದು ತಿತ್ತದ. ಅಂಥ ವಿಷಕಾರಿಯಾಗಿರ್ತಕ್ಕಂಥ ಹಾವಿಗೆ ತಿಂದು ಒಂದು ಬದುಕ್ತದ. ಯಾವ್ದದು? ಕೋಳಿ ಹಾವಿಗೆ ತಿಂತದ. ಮತ್ತು ಅಂಥ ಕೋಳಿನ ತಿಂದು ಇನ್ನೊಂದು ಬದುಕಲಾಕತ್ತದ. ಮತ್ತು ಇದ್ರ ಬಲ್ಲಿ ಎಷ್ಟು ವಿಷ ಅಂತೀರಿ ನೀವು? ಭಾಳದಿಲ್ರಿ. ಯಾರು ತಿನ್ನಬೇಕಾಗಿತ್ತು ಅವರು ತಿನ್ನಂಗಿಲ್ಲ. ಈಗ ಯಾರು ತಿನ್ನಬೇಕಾಗಿತ್ತು ಅವರೇ ತಿನ್ನಕತ್ತಾರ. ನಮ್ಮ ಜಗತ್ತಿನ ಇತಿಹಾಸ ಹಂಗದ. ಯಾರು ತಿನ್ನಬೇಕಾಗಿತ್ತು ಇವತ್ತು ಅವ್ರು ಬಿಟ್ಟಾರ. ಅವರು ಯಾರು ಕುಡಿಬೇಕಾಗಿತ್ತು ಅವ್ರು ಕುಡಿಯೋದು ಬಿಟ್ಟಾರ. ಯಾರು ತಿನ್ನಬೇಕಾಗಿತ್ತು ಅವ್ರು ತಿನ್ನೋದು ಬಿಟ್ಟಾರ. ನಮ್ಮ ಮಂದಿನ ಹೆಚ್ಚಿಗೆ. ನೀವು ದಾಬಾಗಳದಾಗ ಹೋಗಿ ನೋಡ್ರಿ ನೀವು ಏನ್ರಿ, ನಮ್ಮ ಮಂದಿನ ಹೆಚ್ಚಿಗೆ ಎಲ್ಲನೂ ಕೂಡ ತಿನ್ನಕತ್ತಾರ. ಕೋಳಿ ಕರೆಕ್ಟಾಗಿ ಟೈಮ್ ಆಯಿತು ಅಂತಂದ್ರೆ ಅದು ಕೂಗಿ ಬಿಡ್ತದ. ಯಾಕ್ರಿ? ಈ ಟೈಮ್ ಆಯಿತು ಕುಕ್ಕೂ ಕೂ ಅಂತ. ಟೈಮದ ಗುಣ ಒಂದು ಕೋಳಿಗೆ ಅಂದ ಗೊತ್ತದ. ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದ ಅನ್ನೋದು ಒಂದು ಹಾವಿಗೆ ಅಂದ ಗೊತ್ತಾಗದೆ ಹೊರತಾಗಿ ಮನುಷ್ಯ ಗೊತ್ತಾಗಲ್ಲ. ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದ ಅನ್ನೋದು ಏನ್ರಿ ಒಂದು ಹಾವಿಗೆ ಅಂದ ಗೊತ್ತಾಗದ, ಮನುಷ್ಯ ಗೊತ್ತಾಗಂಗಿಲ್ಲ. ರುಚಿ ಎಲ್ಲೈತತ್ ಅನ್ನೋದು ಒಂದು ಇರಿಬಿಗೆ ಗೊತ್ತಾಗದೆ ಹೊರತಾಗಿ ಮನುಷ್ಯಗೆ ಅಂದ ಗೊತ್ತಾಗಲ್ಲ. ನಮ್ಮಲ್ಲಿ ಒಬ್ಬಾಕಿ ಎಮ್ಮೆ ಕಲ್ತಿದ್ಲತ್. ಎಮ್ಮೆ ತನ ಸಾಲಿ ಕಲ್ತಿದ್ಲು. ಅಕ್ಕಿ ಕೊಟ್ಟಾರ ಬೋರುಟಿ ಊರಿಗೆ. ಮತ್ತು ಇಲ್ಲಿ ಯಾರು ಮತ್ತು ಎಮ್ಮೆ ಕಲ್ತಾರೆ ಈ ಊರಿಗೆ ಸೊಸೆಯಾಗಿ ಬಂದಿರಿ ಎತ್ತಿಕೊಂಡು ಮತ್ತು ನನಗೆ ಬೈದಿರಿ ಎತ್ತೀರಿ. ನಾನು ಸುಮ್ಮನೆ ಹೇಳಕತ್ತೀನಿ. ಯಾಕಂದ್ರೆ ನಮ್ಮ ಊರ ಕಡೆ ಹೆಸರು ಗೊತ್ತಿರಂಗಿಲ್ಲ, ನಿಮ್ಮೂರದೇ ಹೇಳಕತ್ತೀನಿ ಏನ್ರಿ. ಎಮ್ಮೆ ಕಲ್ತಾಳ. ಎಮ್ಮೆ ಕಲ್ತಕ್ಕಿಗೆ ಅಂದ ಬೋರುಟಿ ಕೊಟ್ಟಾರ. ಈ ಮದುವೆ ಮಾಡಿ ಕೊಡೋ ಹೊತ್ನಾಗ ಮತ್ತು ಮನ್ಯಾಗ ತವ್ರ ಮನೆ ಕಡೆಯವ್ರು ಎಲ್ಲ ಕೊಡ್ಬೇಕಲ್ರಿ. ಸುರಿಗೆ ಸಾಮಾನು ಅಂತೀರಿ ಏನಂತಾರೆ ಅದಕ್ಕೆ. ಎಲ್ಲ ಕೊಡಬೇಕು. ಗಂಗಾಳ ಹಿಡ್ಕೊಂಡು ತೆಂಬಿಗೆ ಹಿಡ್ಕೊಂಡು ಎಲ್ಲ ಕೊಡ್ಬೇಕು. ಮಂಚ ಹಿಡ್ಕೊಂಡು ಗಾದಿ ಹಿಡ್ಕೊಂಡು ಬೆಡ್ಶೀಟ್ ಹಿಡ್ಕೊಂಡು ಹೊಚ್ಕೊಳ್ಳೋದು ಹಿಡ್ಕೊಂಡು ಹಾಸುಗಳೋದು ಹಿಡ್ಕೊಂಡು ಏನ್ರಿ ಅವನು ಉಟ್ಕೊಳ್ಳೋ ಅಂಗಿ ಹಿಡ್ಕೊಂಡು ಅಂಗಿ ಹೊಲೆ ಕೂಲಿ ಹಿಡ್ಕೊಂಡು. ಯಾಕ್ರಿ ಎಲ್ಲ ಹೆಣ್ಣಿನ ಕಡೆಯವ್ರಿಗೆ ಕೊಡ್ಬೇಕು. ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ವು ಅಪ್ಪವ್ರು. ನಾವು ಒಬ್ಬ ತಾಳಿ ಕಟ್ಬಿಡ ತಡಿ ತಾಳಿ ಕಟ್ಬಿಡತ್ತವ ಗಂಡು ಗಚ್ಚಿ ಹಾಕೊಂಡು ಬಂದ. ಯಾಕೋ ಹುಚ್ಚುಗೊಟ್ಟಿಟ್ಟು ಸ್ವಾಮಿಗಳಿದ್ವಿ ಅದಕ್ಕೆ ತಾಳಿ ಕಟ್ಬಿಡ. ಏನಾಗ್ಯದ ನಿನಗೆ ಅಂಥದ್ದು ಏನಾಗ್ಯದ? ಇಲ್ರಿ ಗುರುಗಳು ನಿಮ್ಗೆ ಗೊತ್ತಾಗಲ್ಲ ಸುಮ್ ಕುಂದ್ರಿ ನೀವು. ಅಲ್ವೋ ಅಂಥದ್ದು ಏನಾರಾಗ್ಯದ? ಯಾಕೆ ತಾಳಿ ಕಟ್ಬಿಡಂತೀನಿ? ನಿಮ್ಗೆ ಗೊತ್ತಾಗಲ್ಲ ಸುಮ್ ಕುಂದ್ರಿ ಅಂದ. ಅಲ್ವೋ ಅದ ಏನಾರ ಆಗ್ಯದ ಹೇಳತ್ತ. ಕಡೆಗೆ ಅದು ಮದುಮಗನೇ ಕೇಳ್ತು. ಇಲ್ರಿ ಇವು ಉಪ್ಪಿಡ್ತೇನೆ ಚಮಚೆ ತಂದಿಲ್ಲತ್ತು. ಉಪ್ಪಿಡ್ತೀನ ಚಮಚೆ ತಂದಿಲ್ಲತ್ತ ಅದಕ್ಕೆ ತಾಳಿ ಕಟ್ಬೇಡ ಅಂತನವ. ಮತ್ತು ಇವೇನು ಮಾಡವ? ಮದ್ವೆ ಮಾಡ್ಕೊಂಡು ಏನು ಮಾಡಾವಿವ? ಎಲ್ಲ ಅವರೇ ಚಮಚೆ ಹಿಡ್ಕೊಂಡು ಎಲ್ಲನೇ ಅವರೇ ಕೊಟ್ಟವ. ನೀ ಏನು ಮಾಡವ? ಇದು ಹಿಂಗೆ ರೋಗೇಶ್ನಾಗ ಅಂತ ಬೀಗರು ಕೊಟ್ಟಿದ್ದು ತೆದ್ದು ಬೀಳೋದು ನೋಡಿ ಎಲ್ಲರ ಗುಡಿ ಕಟ್ಟಿಗೆ ಏನ್ರಿ. ಮತ್ತು ಆಟ ತಾಕತ್ತಿರಲಿ ಅದು ಲಗ್ನ ಅದಕ್ಕೆ ಮಾಡ್ಕೋಬೇಕು. ನೀ ಎಲ್ಲ ಅವರೇ ಕೊಡ್ಬೇಕ್ರಿ. ಪಾಪ ಈಗೀಗೂ ಎಲ್ಲ ಕೊಟ್ಟಾರ. ಈಗ ಇನ್ನೂ ಅವಾಗ ಬೇರೆನೇ ಇದ್ದು, ಈಗ ಬೇರೆ. ಈಗ ಎ ಸಿ ಹಿಡ್ಕೊಂಡು ಕೂಲರ್ ಹಿಡ್ಕೊಂಡು ಏನ್ರಿ ಫ್ಯಾನ್ಗಳು ಹಿಡ್ಕೊಂಡು ಸೋಫಾ ಸೆಟ್ ಹಿಡ್ಕೊಂಡು ಡೈನಿಂಗ್ ಟೇಬಲ್ ಹಿಡ್ಕೊಂಡು ಎಲ್ಲ ಹೆಣ್ಣಿನ ಕಡೆಯವ್ರು ಕೊಡಬೇಕು. ಇವು ಏನು ಮಾಡ್ಲಕತ್ತಾವ? ಅದು ಹುಲಿ ನೋಡಿ ಅಂದ ನರಿ ಮೈ ಸುಟ್ಕೊಂಡಂಗೆ ಏನ್ರಿ ಶ್ರೀಮಂತರು ನೋಡಿ ಅಂದ